ಮೊದಲನೇದಾಗಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಹಾಗೂ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತಾ ಇದ್ದೀನಿ. ಇವತ್ತು ಅತ್ಯಂತ ದೇಶದ ಜನತೆಗೆ ಕ್ರಾಂತಿಕಾರಿಯಾಗಿರುವ ಕಾನೂನನ್ನು ತರಲು ಹೊರಟಿರುವ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಲು ಬಯಸ್ತಿದ್ದೀನಿ. ಯಾಕಪ್ಪ ಅಂದರೆ ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಅನೇಕ ರಾಜಕಾರಣಿಗಳು, ಅನೇಕ ಅಧಿಕಾರಿಗಳು ಇವತ್ತು ಭ್ರಷ್ಟಾಚಾರ ಮಾಡಿ, ಅನಾಚಾರ ಮಾಡಿ, ಜೈಲಿಗೆ ಹೋಗಿ ಬಂದು ಮತ್ತು ಹಾಗೆ ರಿಲೀಸ್ ಆಗಿದ ನಂತರ ಅಧಿಕಾರ ಪಡೆಯುವಂಥ ಕೆಲಸನ ಮಾಡ್ತಾ ಇದ್ರು, ವಿಜೃಂಭಣೆಯಾಗಿ ಮರೆಯುವಂಥ ಕೆಲಸ ಮಾಡ್ತಾ ಇದ್ರು. ಇವತ್ತು ದೇಶದ ಪ್ರಧಾನಮಂತ್ರಿಗಳು ಹಾಗೂ ಉಪ ಪ್ರಧಾನಿಗಳು, ಗೃಹ ಮಂತ್ರಿಗಳು, ಅನೇಕ ಮಂತ್ರಿಗಳನ್ನು ಒಳಗೊಂಡು ಇವತ್ತು ಕಾನೂನನ್ನ ಮಾನ್ಯ ಪ್ರಧಾನಮಂತ್ರಿಗಳು ತರ್ತಾ ಇದ್ದಾರೆ. ಯಾವ ವ್ಯಕ್ತಿ ಇವತ್ತು ಸತತ 30 ದಿನ ಜೈಲಿನಲ್ಲಿ ಭ್ರಷ್ಟಾಚಾರ ಮಾಡಿ, ಇವತ್ತು ಕಾನೂನನ್ನ ಉಲ್ಲಂಘನೆ ಮಾಡಿ 30 ದಿನ ಆತ ಜೈಲಿನಲ್ಲಿ ಇದ್ದರೆ 31ನೇ ದಿನಕ್ಕೆ ಆತ ಅಧಿಕಾರ ಬಿಡಬೇಕಾಗುತ್ತದೆ, ಇಲ್ಲ ಖುದ್ದು ರಾಜೀನಾಮೆ ಕೊಡಬೇಕಾಗುತ್ತದೆ ಅಂತ ಸಂಪೂರ್ಣವಾದ ಒಂದು ಒಳ್ಳೆಯ ಕಾನೂನನ್ನ ಇವತ್ತು ದೇಶದ ಜನತೆಗೆ ಮಾನ್ಯ ಪ್ರಧಾನಮಂತ್ರಿಗಳು ತಂದಿದ್ದಾರೆ. ಯಾಕಪ್ಪ ಅಂದ್ರೆ ಇವತ್ತು ಅನಾದಿ ಕಾಲದಿಂದ ಇವತ್ತು ದೇಶ ಜನತೆ ರೂಸಿ ಹೋಗಿದ್ರು. ಇವತ್ತು ಭ್ರಷ್ಟಾಚಾರ, ಲಂಚ, ಇನ್ನಿತರ ಅನೇಕ ಒಂದು ಲಂಚಗೊಳಿತನದಿಂದ ಇವತ್ತು ದೇಶದ ಜನತೆ ಯಾವ ರೀತಿಯಪ್ಪ ಅಂದ್ರೆ ಭಾರತದ ಜನತೆ ಇವತ್ತು ನಾವು ಏನೇ ಮಾಡಿದ್ರು ರೊಕ್ಕ ಕೊಡಬೇಕು, ಹಣ ಕೊಡಬೇಕು, ಇದು ಒಂದು ನಮ್ಮ ಜೀವನದ ಒಂದು ಭಾಗ ಆಗಿತ್ತು. ಇವತ್ತು ರಾಜಕೀಯ ಶುದ್ಧೀಕರಣವನ್ನು ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಅಮಿತ್ ಶಾ ಅವರು. ಇವತ್ತು ಯಾವುದೇ ವ್ಯಕ್ತಿ ಆಗಿರ್ಬೋದು, ಇವತ್ತು ಸ್ವತಃ ಪ್ರಧಾನಮಂತ್ರಿಯವರೇ ಆ ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ ಒಳಪಡ್ತಾ ಇದ್ದಾರೆ. ಇವತ್ತು ಅದೇ ರೀತಿ ಗೃಹ ಮಂತ್ರಿಗಳು ಸಹ ಆ ಒಂದು ಕಾನೂನು ವ್ಯಾಪ್ತಿನಲ್ಲಿ ಬಿಡ್ತಾರೆ. ಇವತ್ತು ಮಂತ್ರಿಗಳು ಸಹ ಆ ಕಾನೂನಿನಲ್ಲಿ ವ್ಯಾಪ್ತಿಗೆ ಒಳಪಡ್ತಾರೆ. ಯಾಕಪ್ಪ ಈ ಮಾತನ್ನ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಅನೇಕ ರಾಜಕೀಯ ನಾಯಕರು ಜೈಲಿನಲ್ಲಿ, ಇವತ್ತು ಅನೇಕ ಬಿಹಾರದಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀರಿ, ಲಾಲು ಪ್ರಸಾದ್ ಆಗಿರ್ಬೋದು, ಇನ್ನು ಅನೇಕ ನಾಯಕರುಗಳು ಜೈಲಿನಲ್ಲಿ ಇದ್ದೇ ಆಡಳಿತ ನಡೆಸುವಂತ ಕೆಲಸ ಮಾಡ್ತಿದ್ರು. ಆ ದಿನಗಳು ಸಹ ನಾವು ನೋಡಿದ್ದೀವಿ. ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇತ್ತು. ಇವತ್ತು ರಾಜಕೀಯದಲ್ಲಿ ಬದ್ಧತೆ, ನೈತಿಕತೆ ಈ ಶಬ್ದಗಳಿಗೆ ಅರ್ಥವೇ ಇಲ್ಲದಂತ ಸಂದರ್ಭದಲ್ಲಿ ಇಂಥ ಕಾನೂನನ್ನು ತಂದು ರಾಜಕೀಯವನ್ನ ಶುದ್ಧೀಕರಣ ಮಾಡ್ತಿರುವ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ದೇಶದ ಇವತ್ತು ಕೋಟಿ ಜನಸಂಖ್ಯೆ ಇವತ್ತು ಈ ಕಾನೂನಿಗೆ ಬೆಂಬಲವಾಗಿ ನಿಲ್ತಾರೆ. ಅದರಲ್ಲಿ ನಾವು ಸಹ ಈ ಒಂದು ಕಾನೂನಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ. ಇವತ್ತು ಮೋದಿಯವರ ದಿಟ್ಟತನ ಮತ್ತು ರಾಜಕೀಯ ಶುದ್ಧೀಕರಣ, ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಮತ್ತು ಲಂಚ ಇಲ್ಲದೆ ಹಾಗೂ ಭ್ರಷ್ಟಾಚಾರ ಇಲ್ಲದ ಭಾರತ ಆಗಬೇಕು ಎಂಬ ಕಲ್ಪನೆ ಇಟ್ಕೊಂಡು ದೇಶದ ಆಡಳಿತೆಯನ್ನ ನಡೆಸ್ತಿರುವ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರಿಗೆ ಈ ಕಾನೂನನ್ನ ತರ್ತಾ ಇರೋದು ಅತ್ಯಂತ ಹೆಮ್ಮೆಯ ವಿಷಯ. ಇದಕ್ಕೆ ಸದಾ ಜೆಡಿಎಸ್ ಪಕ್ಷ ಬೆಂಬಲವಾಗಿದೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ.